ಎಲ್ರಿಗೂ ನಮಸ್ಕಾರ. ಶ್ರಾವಣ ಪುತ್ರದ ಏಕಾದಶಿ 2025ರಂದು ಯಾವ ದಿನ ಬಂದಿದೆ, ಪುತ್ರದ ಏಕಾದಶಿ ಆಚರಣೆ ಮಹತ್ವ ಮತ್ತು ಈ ದಿನ ಪಠಿಸಬೇಕಾದ ಮಂತ್ರ ಹಾಗೂ ಶ್ರಾವಣ ಪುತ್ರದ ಏಕಾದಶಿ ವ್ರತಕಥೆ ಮತ್ತು ಏಕಾದಶಿ ಪಾರಣ ಸಮಯ ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಏಕಾದಶಿಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಪ್ರಮುಖ ಏಕಾದಶಿಗಳಲ್ಲಿ ಒಂದು ಶ್ರಾವಣ ಪುತ್ರದ ಏಕಾದಶಿ. ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 11ನೇ ದಿನದಂದು ಆಚರಿಸಲಾಗುತ್ತದೆ. ಈ ದಿನದ ಮಹತ್ವವನ್ನು ಮಕ್ಕಳ ಜನನ, ದೀರ್ಘಾಯುಷ್ಯ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಈ ವ್ರತವನ್ನು ಆಚರಿಸಲಾಗುವುದು. ಪುತ್ರದ ಏಕಾದಶಿ ಎಂದರೆ ಪುತ್ರನನ್ನು ನೀಡುವ ಏಕಾದಶಿ ಎಂದರ್ಥ. ಪುತ್ರ ಏಕಾದಶಿಯಂದು ನಿಜವಾದ ಹೃದಯದಿಂದ ವಿಷ್ಣುವನ್ನು ಪೂಜಿಸುವುದರಿಂದ, ಅಸಹಾಯಕರಿಗೆ ದಾನ ಮಾಡುವುದರಿಂದ ದಂಪತಿಗಳು ಮಕ್ಕಳ ಸಂತೋಷವನ್ನು ಪಡೆಯುತ್ತಾರೆ. ಇದರೊಂದಿಗೆ ವಿವಾಹಿತ ಮಹಿಳೆಯರ ಸಂತೋಷ ಮತ್ತು ಅದೃಷ್ಟವೂ ಹೆಚ್ಚಾಗುತ್ತದೆ. ಅದೇ ಸಮಯದಲ್ಲಿ ಸಾಮಾನ್ಯ ಜನರು ಬಯಸಿದ ಫಲಿತಾಂಶವನ್ನು ಪಡೆಯಬಹುದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುವುದು. ಈ ಬಾರಿ ಪುತ್ರದ ಏಕಾದಶಿಯನ್ನು ಇಂದು ಆಚರಿಸಲಾಗುತ್ತಿದೆ. ಈ ದಿನ ಉಪವಾಸ ವ್ರತದೊಂದಿಗೆ ಭಗವಾನ್ ವಿಷ್ಣುವನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುವುದು. ಈ ಏಕಾದಶಿ ಉಪವಾಸವನ್ನು ಗಂಡ ಮತ್ತು ಹೆಂಡತಿ ಒಟ್ಟಾಗಿ ಆಚರಿಸಬೇಕು. ಇದು ಮಕ್ಕಳಿಗೆ ದೀರ್ಘಾಯುಷ್ಯ ನೀಡುತ್ತದೆ. ಈ ಏಕಾದಶಿಯನ್ನು ಎಲ್ಲ ಪಾಪಗಳ ನಾಶಕ ಎಂದು ಪರಿಗಣಿಸಲಾಗಿದೆ. ಈ ಏಕಾದಶಿಯ ಕಥೆಯನ್ನು ಓದುವುದು ಮತ್ತು ಕೇಳುವುದು 1000 ಗೋದಾನಕ್ಕೆ ಸಮಾನವಾದ ಪುಣ್ಯ ಫಲಿತಾಂಶಗಳನ್ನು ನೀಡುತ್ತದೆ. ಯಾರು ಪುತ್ರದ ಏಕಾದಶಿಯಂದು ಉಪವಾಸ ಆಚರಿಸುತ್ತಾರೋ ಅವರು ಒಳ್ಳೆಯ ನಡತೆಯನ್ನು ಅನುಸರಿಸಬೇಕು. ಈ ದಿನ ಕಂಚಿನ ಪಾತ್ರೆಯಲ್ಲಿ ಆಹಾರವನ್ನು ತಿನ್ನಬಾರದು. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಬೇಳೆ, ವೀಳ್ಯದೆಲೆ, ಬೆಳ್ಳುಳ್ಳಿ, ಮಾಂಸ, ಮದ್ಯ ಇತ್ಯಾದಿಗಳಿಂದ ದೂರವಿರಬೇಕು. ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಬೇಕು. ಪುತ್ರದ ಏಕಾದಶಿಯ ಮಹತ್ವವನ್ನು ನೋಡೋಣ. ಪುತ್ರದ ಏಕಾದಶಿಯಂದು ಉಪವಾಸ ಮಾಡಿ ಬಡವರಿಗೆ ಮತ್ತು ಅಸಹಾಯಕರಿಗೆ ದಾನ ಮಾಡುವ ಮೂಲಕ ಸಾಧಕರು ವಿಷ್ಣು ಮತ್ತು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ದಿನದಂದು ಉಪವಾಸ ಆಚರಿಸಿ ನಿಯಮಗಳ ಪ್ರಕಾರ ದೇವರನ್ನು ಪೂಜಿಸುವವರಿಗೆ ಮಕ್ಕಳ ಸಂತೋಷ ಮತ್ತು ಮಗುವಿನ ದೀರ್ಘಾಯುಷ್ಯ ಮತ್ತು ಮಗುವಿನ ಆರೋಗ್ಯಕರ ಜೀವನದ ಆಶೀರ್ವಾದ ಸಿಗುವುದು. ಈ ಉಪವಾಸದ ಪರಿಣಾಮದಿಂದಾಗಿ ಮಕ್ಕಳಿಲ್ಲದ ದಂಪತಿಗಳು ಸಮರ್ಥ ಮತ್ತು ಅದ್ಭುತವಾದ ಮಕ್ಕಳನ್ನು ಆಶೀರ್ವಾದವಾಗಿ ಪಡೆಯುತ್ತಾರೆ. ಏಕಾದಶಿಯಂದು ದಾನದ ಮಹತ್ವವನ್ನು ನೋಡೋಣ. ಸನಾತನ ಸಂಪ್ರದಾಯದಲ್ಲಿ ದಾನವು ಬಹಳ ಮುಖ್ಯವಾಗಿದೆ. ಇದು ಮಾನವ ಅಭಿವೃದ್ಧಿ ಹಾಗೂ ಜನರ ಪ್ರಗತಿಗೆ ಉತ್ತಮ ಮಾಧ್ಯಮವಾಗಿದೆ. ದಾನ ಎಂದರೆ ನಿಮ್ಮ ಆಸ್ತಿ, ಸಮಯ ಅಥವಾ ಸೇವೆಯನ್ನು ಇತರರಿಗೆ ನಿಸ್ವಾರ್ಥವಾಗಿ ನೀಡುವುದು. ಜೀವಂತವಾಗಿರುವಾಗ ನಿರ್ಗತಿಕರಿಗೆ ದಾನ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು ದೇವರ ಅನುಗ್ರಹದಿಂದ ಪುಣ್ಯವನ್ನು ಪಡೆಯುತ್ತಾನೆ ಮತ್ತು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ದಾನದ ಬಗ್ಗೆ ಹೇಳಲಾಗಿದೆ, ಈ ಜಗತ್ತಿನಲ್ಲಿ ನೀವು ಗಳಿಸುವ ವಸ್ತುಗಳು ಇಲ್ಲಿಯೇ ಉಳಿದಿವೆ, ಆದರೆ ದಾನವು ವ್ಯಕ್ತಿಯ ಜೊತೆ ಯಮಲೋಕದವರೆಗೆ ಹೋಗುವ ಒಂದು ಕಾರ್ಯ. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಗಳಿಕೆಯ ಸ್ವಲ್ಪ ಭಾಗವನ್ನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ಗತಿಕರಿಗೆ ದಾನ ಮಾಡಬೇಕು. ದಾನದ ಮಹತ್ವವನ್ನು ಉಲ್ಲೇಖಿಸುತ್ತಾ ಶ್ರೀಕೃಷ್ಣನು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದರೆ ಯಜ್ಞ, ದಾನ ಮತ್ತು ತಪಸ್ಸು ಈ 3 ಕರ್ಮಗಳನ್ನು ತ್ಯಜಿಸಲು ಯೋಗ್ಯವಲ್ಲ, ಬದಲಿಗೆ ಅವುಗಳನ್ನು ಮಾಡಬೇಕು, ಏಕೆಂದರೆ ಅವು ಜನರನ್ನು ಶುದ್ಧೀಕರಿಸುತ್ತವೆ ಎಂದು ತಿಳಿಸಿದ್ದಾರೆ. ಗಂಡ ಮತ್ತು ಹೆಂಡತಿ ಇಬ್ಬರು ಈ ದಿನ ಪುತ್ರದ ಏಕಾದಶಿ ದಿನ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಮತ್ತು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ದೇವರನ್ನು ಒಟ್ಟಿಗೆ ಪೂಜಿಸಿ, ಪೂಜೆಯ ಸಮಯದಲ್ಲಿ ಮೊದಲು ಭಗವಂತನನ್ನು ಗಂಗಾಜಲದಿಂದ ಅಭಿಷೇಕ ಮಾಡಿ ಅಥವಾ ಅದರ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ, ಅಲ್ಲದೆ ಪವಿತ್ರೀಕರಣದ ಮಂತ್ರವನ್ನು ಪಠಿಸುವಾಗ ನಿಮ್ಮ ಮೇಲೆ ಗಂಗಾಜಲವನ್ನು ಸಿಂಪಡಿಸಿಕೊಳ್ಳಬೇಕು.
ಇದರ ನಂತರ ದೀಪ ಮತ್ತು ಧೂಪವನ್ನು ಹಚ್ಚಿ ಮತ್ತು ತಿಲಕವನ್ನು ಹಾಕುವಾಗ ದೇವರಿಗೆ ಅಕ್ಷತೆಯನ್ನು ಅರ್ಪಿಸಬೇಕು. ತುಳಸಿ ತೀರ್ಥವನ್ನು ಅರ್ಪಿಸಿ ಇದರ ನಂತರ ವ್ರತದ ಕಥೆಯನ್ನು ಪಠಿಸುವುದನ್ನು ಮರೆಯಬಾರದು. ಹಾಗೆಯೇ ಭಗವಾನ್ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸಬೇಕು. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡಿ. ಇನ್ನು ಆರೋಗ್ಯಕರ ಸಂತಾನವನ್ನು ಪಡೆಯಲು ಬಯಸುವ ದಂಪತಿಗಳು ಪುತ್ರದ ಏಕಾದಶಿಯ ದಿನದಂದು ಶ್ರೀಕೃಷ್ಣನನ್ನು ಜೋಡಿಯಾಗಿ ಪೂಜಿಸಬೇಕು. ಇದರ ನಂತರ ಸಂತಾನ ಗೋಪಾಲ ಮಂತ್ರವನ್ನು ಸಹ ಪಠಿಸಿ. ಮಂತ್ರವನ್ನು ಪಠಿಸಿದ ನಂತರ ಪತಿ ಮತ್ತು ಪತ್ನಿ ಇಬ್ಬರು ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಮತ್ತು ಅದರ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ನೀಡಿ ಅವರಿಗೆ ಆಹಾರವನ್ನು ನೀಡಬೇಕು. ಇನ್ನು ಪುತ್ರದ ಏಕಾದಶಿಗೆ ಸಂಬಂಧಿಸಿದ ದಂತಕಥೆಯನ್ನು ಒಮ್ಮೆ ನೋಡೋಣ. ಬಹಳ ಹಿಂದೆಯೇ ಭದ್ರಾವತಿ ನಗರದಲ್ಲಿ ಸುಕೇತು ಎಂಬ ರಾಜನಿದ್ದ. ಅವನ ಹೆಂಡತಿಯ ಹೆಸರು ಶೈವ. ಈ ದಂಪತಿಗಳು ತಮ್ಮ ಜೀವನದಲ್ಲಿ ಎಲ್ಲ ಸುಖ ಸೌಕರ್ಯಗಳನ್ನು ಪಡೆದಿದ್ದರು. ಸಂತಾನವಿಲ್ಲದ ಕೊರಗು ಅವರನ್ನು ಕಾಡುತ್ತಿತ್ತು. ಸಂತಾನವಿಲ್ಲದ ಅವರ ಜೀವನ ಅತೃಪ್ತವಾಗಿತ್ತು. ಈ ಸಂಕಟವನ್ನು ತಾಳಲಾರದೆ ಈ ದಂಪತಿಗಳು ಒಂದು ದಿನ ತಮ್ಮ ರಾಜ್ಯವನ್ನು ಮಂತ್ರಿಗೆ ನೀಡಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾಡಿಗೆ ಹೋಗುತ್ತಾರೆ. ಆದರೆ ರಾಜನಿಗೆ ಆತ್ಮಹತ್ಯೆಗಿಂತ ದೊಡ್ಡ ಪಾಪ ಮತ್ತೊಂದಿಲ್ಲವೆಂಬುದು ಅರಿವಿಗೆ ಬರುವುದು. ಅದೇ ಸಮಯದಲ್ಲಿ ಈ ದಂಪತಿಗಳು ಕಾಡಿನಲ್ಲಿ ವೇದಗಳ ಪಠಣದ ಶಬ್ದವನ್ನು ಕೇಳುತ್ತಾರೆ. ಈ ಶಬ್ದ ಬರುವ ದಿಕ್ಕಿನತ್ತ ರಾಜ ರಾಣಿ ಇಬ್ಬರು ತೆರಳುತ್ತಾರೆ. ಸ್ವಲ್ಪ ದೂರ ನಡೆಯುತ್ತಿರುವಾಗ ಅವರು ಒಬ್ಬ ಋಷಿಗಳನ್ನು ಭೇಟಿಯಾದರು. ನೀವು ಯಾರನ್ನು ಪೂಜಿಸುತ್ತಿದ್ದೀರಿ ಎಂದು ರಾಜದಂಪತಿಗಳು ಕೇಳಿದರು. ನಂತರ ಸನ್ಯಾಸಿ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದೇವೆ ಎಂದು ಉತ್ತರಿಸಿದರು. ಇಲ್ಲಿ ಅವರಿಗೆ ಪುತ್ರದ ಏಕಾದಶಿಯ ಮಹತ್ವ ತಿಳಿಯಿತು. ಇದರ ನಂತರ ಇಬ್ಬರು ಮುಂದಿನ ಪುತ್ರದ ಏಕಾದಶಿಗೆ ಉಪವಾಸ ಮಾಡಿದರು ಮತ್ತು ಈ ಕಾರಣದಿಂದಾಗಿ ಅವರು ಮಗುವನ್ನು ಪಡೆದರು. ಅಂದಿನಿಂದ ಪುತ್ರದ ಏಕಾದಶಿಯ ಆಚರಣೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿತು. ಇಂತಹ ಸನ್ನಿವೇಶದಲ್ಲಿ ಮಕ್ಕಳಿಲ್ಲದ ದಂಪತಿಗಳು ಈ ದಿನದಂದು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸುತ್ತಾರೆ. ಶ್ರಾವಣ ಪುತ್ರದ ಏಕಾದಶಿಯನ್ನು ಆಚರಿಸುವುದರಿಂದ ಮಕ್ಕಳಿಲ್ಲದ ದಂಪತಿಗಳು ಮಕ್ಕಳ ಸಂತೋಷವನ್ನು ಪಡೆಯುತ್ತಾರೆ ಮತ್ತು ಅದೇ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ಅಡೆತಡೆಗಳನ್ನು ಸಹ ಜೀವನದಿಂದ ತೆಗೆದುಹಾಕಲಾಗುತ್ತದೆ. ಈ ಉಪವಾಸದಲ್ಲಿ ಜನರು ನೀರನ್ನು ಸೇವಿಸುವುದಿಲ್ಲ ಮತ್ತು ಹಣ್ಣಿನ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ. ಯಾವುದೇ ಮಕ್ಕಳಿಲ್ಲದ ದಂಪತಿಗಳು ಈ ದಿನ ವಿಷ್ಣುವನ್ನು ಪೂರ್ಣ ನಂಬಿಕೆ ಮತ್ತು ಹೃದಯದಿಂದ ಪೂಜಿಸಿದರೆ ಅವರು ಖಂಡಿತವಾಗಿಯೂ ಸಂತಾನದ ಸಂತೋಷವನ್ನು ಪಡೆಯುತ್ತಾರೆ. ಹಾಗೂ ಯಾರು ಈ ಏಕಾದಶಿ ವ್ರತಕಥೆಯನ್ನು ಕೇಳುತ್ತಾರೋ ಅಥವಾ ಇತರರಿಗೆ ಹೇಳುತ್ತಾರೋ ಅವರು ಮರಣಾನಂತರ ಸ್ವರ್ಗವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ಪುತ್ರದ ಏಕಾದಶಿ ಮಂತ್ರ ಹೀಗಿದೆ. ತಪ್ಪದೆ ಈ ಮಂತ್ರವನ್ನು ಪಠಿಸಿ. ಸ್ನೇಹಿತರೆ, 2025ರ ಪುತ್ರದ ಏಕಾದಶಿ ದಿನಾಂಕ ಮತ್ತು ಪೂಜೆಯ ಶುಭ ಸಮಯ ಹಾಗೂ ಪಾರಣ ಸಮಯವನ್ನು ನೋಡೋಣ. ಈ ವರ್ಷದ ಪುತ್ರದ ಏಕಾದಶಿಯ ಶುಭ ಸಮಯವು ಆಗಸ್ಟ್ 4, 2025ರಂದು ಬೆಳಿಗ್ಗೆ 11:41ಕ್ಕೆ ಪ್ರಾರಂಭವಾಗಿ ಅಲ್ಲದೆ ಇದು ಆಗಸ್ಟ್ 5ರಂದು ಬೆಳಿಗ್ಗೆ 1:12ಕ್ಕೆ ಕೊನೆಗೊಳ್ಳುತ್ತದೆ. ಉದಯತಿಥಿ ಹಿಂದೂ ಧರ್ಮದಲ್ಲಿ ಮಹತ್ವದ್ದಾಗಿದೆ. ಆದ್ದರಿಂದ ಉದಯತಿಥಿಯ ಪ್ರಕಾರ ಭಕ್ತರು ಆಗಸ್ಟ್ 5ರಂದು ಉಪವಾಸ ಆಚರಿಸಿ ಪ್ರಾರ್ಥನೆ ಸಲ್ಲಿಸಬೇಕು. ಉಪವಾಸ ಮುರಿಯುವ ಪಾರಣ ಸಮಯ ಮರುದಿನ ಆಗಸ್ಟ್ 6ರಂದು ಬೆಳಿಗ್ಗೆ 5:45ರಿಂದ ಬೆಳಿಗ್ಗೆ 8:26ರ ನಡುವೆ. ಆಚರಣೆಯನ್ನು ಈ ಸಮಯದಲ್ಲಿ ನೀವು ಪೂರ್ಣಗೊಳಿಸಬಹುದು, ಅಂದರೆ ಉಪವಾಸ ಮುರಿಯಬಹುದು. ಪುತ್ರದ ಏಕಾದಶಿಯ ಬಗ್ಗೆ ಹೇಳಿರುವ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.